ಯಾಕೆ ಕೇಳುವುದಿಲ್ಲ? ವೈ ಡೋಂಟ್ ಯು ಲಿಸನ್? ವೈ ಡೋಂಟ್ ಯು ಲಿಸನ್? ಲಿಸನ್ ಅಂದರೆ ಕೇಳುವುದು, ಕೇಳಿಸಿಕೊಳ್ಳುವುದು. ನೀವು ಯಾಕೆ ಕೇಳುವುದಿಲ್ಲ? ವೈ ಡೋಂಟ್ ಯು ಲಿಸನ್? ನಾನು ಕೇಳುತ್ತೇನೆ. ಐ ಡು ಲಿಸನ್. ಐ ಡು ಲಿಸನ್. ನೆಕ್ಸ್ಟ್, ಎಲ್ಲವೂ ಸರಿಯಾಗಿದೆಯೇ? ಈಸ್ ಎವ್ರಿಥಿಂಗ್ ಓಕೆ? ಈಸ್ ಎವ್ರಿಥಿಂಗ್ ಓಕೆ? ಹೌದು. ಎಸ್ ಇಟ್ ಈಸ್. ಎಸ್ ಇಟ್ ಈಸ್. ಹೌದು, ಎಲ್ಲವೂ ಚೆನ್ನಾಗಿದೆ. ಇಲ್ಲ, ಸರಿಯಾಗಿಲ್ಲ ಅಂತ ಹೇಳೋದಾದರೆ ನೋ ಇಟ್ ಈಸ್ ನಾಟ್. ನೋ ಇಟ್ ಈಸ್ ನಾಟ್. ಅವನು ಚೆನ್ನಾಗಿದ್ದಾನಾ? ಈಸ್ ಹಿ ವೆಲ್? ಈಸ್ ಹಿ ವೆಲ್? ಅವನು ಚೆನ್ನಾಗಿದ್ದಾನಾ ಅಥವಾ ಅವನು ಹುಷಾರಾಗಿದ್ದಾನಾ ಅಂತ ಕೇಳೋದಾದರೆ ಈಸ್ ಹಿ ವೆಲ್? ಹೌದು, ಸಂಪೂರ್ಣವಾಗಿ. ಎಸ್ ಆಬ್ಸಲ್ಯೂಟ್ಲಿ. ಎಸ್ ಆಬ್ಸಲ್ಯೂಟ್ಲಿ. ಹೌದು, ಸಂಪೂರ್ಣವಾಗಿ ಅವನು ಹುಷಾರಾಗಿದ್ದಾನೆ. ನೆಕ್ಸ್ಟ್, ಇಂದು ರಜೆ ಇದೆಯೇ? ಈಸ್ ಇಟ್ ಅ ಹಾಲಿಡೇ ಟುಡೇ? ಈಸ್ ಇಟ್ ಅ ಹಾಲಿಡೇ ಟುಡೇ? ಇಂದು ರಜೆನಾ? ಇವತ್ತು ರಜೆ ಇದೆಯಾ ಅಂತ ಕೇಳಬೇಕಾದ್ರೆ ಈಸ್ ಇಟ್ ಅ ಹಾಲಿಡೇ ಟುಡೇ? ಹೌದು. ಎಸ್ ಇಟ್ ಈಸ್. ಎಸ್ ಇಟ್ ಈಸ್. ಅಥವಾ ಇಲ್ಲ ಅಂತ ಹೇಳೋದಾದರೆ ನೋ ಇಟ್ ಈಸ್ ನಾಟ್. ನೋ ಇಟ್ ಈಸ್ ನಾಟ್ ಹಾಲಿಡೇ ಟುಡೇ. ಎಸ್ ಇಟ್ ಈಸ್ ಹಾಲಿಡೇ ಟುಡೇ. ಹೌದು, ಇವತ್ತು ರಜೆ ಇದೆ. ನೋ ಇಟ್ ಈಸ್ ನಾಟ್ ಹಾಲಿಡೇ ಟುಡೇ. ಇಲ್ಲ, ಇವತ್ತು ರಜೆ ಇಲ್ಲ. ನೆಕ್ಸ್ಟ್, ಇದು ಚೆನ್ನಾಗಿದೆಯೇ? ಈಸ್ ಇಟ್ ಗುಡ್? ಈಸ್ ಇಟ್ ಗುಡ್? ಹಾಗನಿಸುವುದಿಲ್ಲ. ಐ ಡೋಂಟ್ ಥಿಂಕ್ ಸೊ. ಐ ಡೋಂಟ್ ಥಿಂಕ್ ಸೊ. ಅದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ನೆಕ್ಸ್ಟ್, ಇದು ನಿನ್ನದೇ? ಈಸ್ ಇಟ್ ಯುವರ್ಸ್? ಈಸ್ ಇಟ್ ಯುವರ್ಸ್? ಹೌದು, ಇದು ನನ್ನದು. ಎಸ್ ಇಟ್ಸ್ ಮೈನ್. ಎಸ್ ಇಟ್ಸ್ ಮೈನ್. ಒಂದು ವೇಳೆ ಇದು ನನ್ನದಲ್ಲ ಅಂತ ಹೇಳೋದಾದರೆ ನೋ ಇಟ್ಸ್ ನಾಟ್ ಮೈನ್. ನೋ ಇಟ್ಸ್ ನಾಟ್ ಮೈನ್. ನೆಕ್ಸ್ಟ್, ನಿಮಗೆ ಇದು ಏಕೆ ಬೇಕು? ವೈ ಡು ಯು ವಾಂಟ್ ದಿಸ್? ವೈ ಡು ಯು ವಾಂಟ್ ದಿಸ್? ನಿಮಗೆ ಇದು ಯಾಕೆ ಬೇಕು? ಏಕೆಂದರೆ ಇದು ನನಗೆ ಅವಶ್ಯಕತೆ ಇದೆ. ಬಿಕಾಸ್ ಐ ನೀಡ್ ಇಟ್. ಬಿಕಾಸ್ ಐ ನೀಡ್ ಇಟ್. ನನಗೆ ಇದರ ಅವಶ್ಯಕತೆ ಇದೆ, ಅದಕ್ಕೆ ನನಗೆ ಇದು ಬೇಕು. ಬಿಕಾಸ್ ಐ ನೀಡ್ ಇಟ್. ನಿಮ್ಮ ತಾಯಿ ಏನು ಮಾಡುತ್ತಾರೆ? ವಾಟ್ ಡಸ್ ಯುವರ್ ಮದರ್ ಡೂ? ವಾಟ್ ಡಸ್ ಯುವರ್ ಮದರ್ ಡೂ? ನನ್ನ ತಾಯಿ ಶಿಕ್ಷಕಿ. ಮೈ ಮದರ್ ಈಸ್ ಅ ಟೀಚರ್. ಮೈ ಮದರ್ ಈಸ್ ಅ ಟೀಚರ್. ನನ್ನ ತಾಯಿ ಶಿಕ್ಷಕಿ. ನೆಕ್ಸ್ಟ್, ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್? ಮೇ ಐ ಕಮ್ ಇನ್? ಒಳಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳೋದಾದರೆ ಈ ಥರ ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ಮೇ ಐ ಕಮ್ ಇನ್? ಖಂಡಿತ, ದಯವಿಟ್ಟು ಒಳಗೆ ಬನ್ನಿ. ಎಸ್ ಅಫ್ಕೋರ್ಸ್, ಪ್ಲೀಸ್ ಕಮ್ ಇನ್. ಎಸ್ ಅಫ್ಕೋರ್ಸ್, ಪ್ಲೀಸ್ ಕಮ್ ಇನ್. ಅಫ್ಕೋರ್ಸ್ ಅಂದರೆ ಖಂಡಿತವಾಗಿ, ದಯವಿಟ್ಟು ಒಳಗೆ ಬನ್ನಿ. ಪ್ಲೀಸ್ ಕಮ್ ಇನ್. ನೆಕ್ಸ್ಟ್, ದಯವಿಟ್ಟು ನಾನು ನಿಮ್ಮ ಪೆನ್ನು ಬಳಸಬಹುದೇ? ಮೇ ಐ ಯೂಸ್ ಯುವರ್ ಪೆನ್ ಪ್ಲೀಸ್? ಮೇ ಐ ಯೂಸ್ ಯುವರ್ ಪೆನ್ ಪ್ಲೀಸ್? ರಿಕ್ವೆಸ್ಟ್ ಮಾಡೋದಾದರೆ ದಯವಿಟ್ಟು ಸೆಂಟೆನ್ಸ್ನಲ್ಲಿ ಪ್ಲೀಸ್ ಅಂತ ಹೇಳ್ತೀವಿ. ಮೇ ಐ ಯೂಸ್ ಯುವರ್ ಪೆನ್ ಪ್ಲೀಸ್? ಖಂಡಿತ, ಯಾಕಿಲ್ಲ? ಶ್ಯೂರ್, ವೈ ನಾಟ್? ಶ್ಯೂರ್, ವೈ ನಾಟ್? ಖಂಡಿತ ನೀವು ಬಳಸಬಹುದು, ಯಾಕಿಲ್ಲ? ಶ್ಯೂರ್, ವೈ ನಾಟ್? ಶ್ಯೂರ್ ಅಂದರೆ ಖಂಡಿತ, ವೈ ನಾಟ್ ಅಂದರೆ ಯಾಕಿಲ್ಲ, ಅಂದರೆ ಯಾಕೆ ನೀವು ಬಳಸಬಾರ್ದು, ಖಂಡಿತ ನೀವು ಬಳಸಬಹುದು. ವೈ ನಾಟ್? ಅಥವಾ ನಿಮ್ಮ ಹತ್ರ ಪೆನ್ನು ಇದ್ದಿಲ್ಲ ಅಂದರೆ ಈ ರೀತಿ ನೀವು ಹೇಳ್ಬೋದು. ಸಾರಿ, ಐ ಡೋಂಟ್ ಹ್ಯಾವ್ ಪೆನ್. ಅಥವಾ ನೋ, ಐ ಡೋಂಟ್ ಹ್ಯಾವ್ ಅ ಪೆನ್. ಸಾರಿ. ನೋ, ಐ ಡೋಂಟ್ ಹ್ಯಾವ್ ಅ ಪೆನ್. ಸಾರಿ. ನನ್ನ ಹತ್ರ ಪೆನ್ ಇಲ್ಲ, ಕ್ಷಮಿಸಿ. ನೆಕ್ಸ್ಟ್, ಊಟಕ್ಕೆ ಏನಿದೆ? ವಾಟ್ ಈಸ್ ದೇರ್ ಫಾರ್ ಡಿನ್ನರ್? ವಾಟ್ ಈಸ್ ದೇರ್ ಫಾರ್ ಡಿನ್ನರ್? ಡಿನ್ನರ್ ಅಂದರೆ ರಾತ್ರಿ ಊಟ. ಊಟಕ್ಕೆ ಏನಿದೆ ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದೇರ್ ಫಾರ್ ಡಿನ್ನರ್? ರೊಟ್ಟಿ ಮತ್ತು ಮೊಟ್ಟೆ ಕರಿ ಇದೆ. ದೇರ್ ಈಸ್ ರೋಟಿ ಆ್ಯಂಡ್ ಎಗ್ ಕರಿ. ದೇರ್ ಈಸ್ ರೋಟಿ ಆ್ಯಂಡ್ ಎಗ್
ಕರಿ. ಇದು ರಾತ್ರಿ ಊಟಕ್ಕೆ ಡಿನ್ನರ್ ಏನು ಅಂತ ಕೇಳಿದ್ದಾಯಿತು. ಈಗ ಮಧ್ಯಾಹ್ನ ಊಟಕ್ಕೆ ಏನಿದೆ ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದೇರ್ ಫಾರ್ ಲಂಚ್. ವಾಟ್ ಈಸ್ ದೇರ್ ಫಾರ್ ಲಂಚ್. ಲಂಚ್ ಅಂದರೆ ಮಧ್ಯಾಹ್ನ ಊಟ. ಅನ್ನ ಮತ್ತು ಮೀನಿನ ಕರಿ ಇದೆ. ದೇರ್ ಈಸ್ ರೈಸ್ ಆ್ಯಂಡ್ ಫಿಶ್ ಕರಿ. ದೇರ್ ಈಸ್ ರೈಸ್ ಆ್ಯಂಡ್ ಫಿಶ್ ಕರಿ. ನೆಕ್ಸ್ಟ್ ಕ್ವೆಶನ್ ಇದೆ, ನಿಮ್ಮ ಉದ್ದೇಶವೇನು. ವಾಟ್ ಈಸ್ ಯುವರ್ ಇಂಟೆನ್ಷನ್. ವಾಟ್ ಈಸ್ ಯುವರ್ ಇಂಟೆನ್ಷನ್. ಇಂಟೆನ್ಷನ್ ಅಂದರೆ ಉದ್ದೇಶ. ನಿನ್ನ ಉದ್ದೇಶವೇನು ಅಥವಾ ನಿಮ್ಮ ಉದ್ದೇಶವೇನು ಅಂತ ಕೇಳೋದಾದರೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಯುವರ್ ಇಂಟೆನ್ಷನ್. ಏನೂ ಇಲ್ಲ, ನನಗೆ ಒಂದು ದಿನ ರಜೆ ಬೇಕು. ನಥಿಂಗ್, ಐ ಜಸ್ಟ್ ವಾಂಟ್ ಅ ಡೇ ಆಫ್. ನಥಿಂಗ್, ಐ ಜಸ್ಟ್ ವಾಂಟ್ ಅ ಡೇ ಆಫ್. ಏನೂ ಇಲ್ಲ, ನನಗೆ ಒಂದು ದಿನ ರಜೆ ಬೇಕು ಅಷ್ಟೇ. ನಥಿಂಗ್, ಐ ಜಸ್ಟ್ ವಾಂಟ್ ಅ ಡೇ ಆಫ್. ಉದ್ದೇಶವೇನು ಅಂತ ಕೇಳೋದಕ್ಕೆ ವಾಟ್ ಈಸ್ ಯುವರ್ ಇಂಟೆನ್ಷನ್ ಅಂತ ಕೇಳಿದ್ವಿ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಇದಕ್ಕೆ ನಾವು ಪಾಸ್ಟ್ನಲ್ಲಿ ಕೇಳಬೇಕಾದ್ರೆ ನಿಮ್ಮ ಉದ್ದೇಶವೇನಿತ್ತು ಅಂತ ಕೇಳಬೇಕಾದ್ರೆ ವಾಟ್ ವಾಸ್ ಯುವರ್ ಇಂಟೆನ್ಷನ್. ವಾಟ್ ವಾಸ್ ಯುವರ್ ಇಂಟೆನ್ಷನ್. ಈ ಪ್ಲೇಸ್ನಲ್ಲಿ ವಾಸ್ ಬರುತ್ತೆ. ನೆಕ್ಸ್ಟ್, ನಿನ್ನ ಹೆಸರೇನು. ವಾಟ್ ಈಸ್ ಯುವರ್ ನೇಮ್. ವಾಟ್ ಈಸ್ ಯುವರ್ ನೇಮ್. ನನ್ನ ಹೆಸರು ಜಾನ್. ಮೈ ನೇಮ್ ಈಸ್ ಜಾನ್. ಜಾನ್ ಪ್ಲೇಸ್ನಲ್ಲಿ ನಿಮ್ಮ ಹೆಸರು ಏನಿರುತ್ತೋ ಅದನ್ನು ನೀವು ಹೇಳ್ಬೋದು. ಮೈ ನೇಮ್ ಈಸ್ ಜಾನ್ ಅಥವಾ ಮೈ ನೇಮ್ ಈಸ್ ಪ್ರಿಯಾ, ಮೈ ನೇಮ್ ಈಸ್ ಮನು, ಈ ಥರ. ನೆಕ್ಸ್ಟ್ ಕ್ವೆಶನ್ ಇದೆ, ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ. ವಾಟ್ ಮಾರ್ಕ್ಸ್ ಹ್ಯಾವ್ ಯು ಗಾಟ್. ವಾಟ್ ಮಾರ್ಕ್ಸ್ ಹ್ಯಾವ್ ಯು ಗಾಟ್. ನಿಮಗೆ ಎಷ್ಟು ಅಂಕಗಳು ಬಂದಿವೆ. 80%. ಐ ಗಾಟ್ 80%. ಐ ಗಾಟ್ 80% ಅಥವಾ ಐ ಗಾಟ್ 85%. ಐ ಗಾಟ್ 90%. ನೆಕ್ಸ್ಟ್, ಏನು ಮಾಡೋದು. ವಾಟ್ ಟು ಡೂ. ವಾಟ್ ಟು ಡೂ. ಏನು ಮಾಡೋದು. ಒಂದು ಆಟ ಆಡೋಣ. ಲೆಟ್ಸ್ ಪ್ಲೇ ಅ ಗೇಮ್. ಲೆಟ್ಸ್ ಪ್ಲೇ ಅ ಗೇಮ್. ಏನನ್ನು ತೆಗೆದುಕೊಳ್ಳುತ್ತೀರಾ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್. ಮನೆಗೆ ಬಂದಿರೋ ಗೆಸ್ಟ್ಗೆ ಏನು ತಗೋತೀರಾ, ಏನು ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಅಥವಾ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಟೀ ಆರ್ ಕಾಫಿ, ಈ ಥರ ಆಫರ್ ಮಾಡ್ತೀವಿ. ನಾನು ಕಾಫಿ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಥವಾ ನನಗೆ ಕಾಫಿ ಬೇಕು. ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಅಥವಾ ಐ ವುಡ್ ಲೈಕ್ ಟು ಹ್ಯಾವ್ ಟೀ. ನೆಕ್ಸ್ಟ್, ಸಮಯ ಎಷ್ಟಾಯಿತು. ವಾಟ್ ಈಸ್ ದ ಟೈಮ್. ವಾಟ್ ಈಸ್ ದ ಟೈಮ್. ರಾತ್ರಿ 9 ಗಂಟೆ. ಇಟ್ ಈಸ್ 9 PM. ಇಟ್ ಈಸ್ 9 PM. ರಾತ್ರಿ 9 ಗಂಟೆ ಅಂತ ಹೇಳೋದಕ್ಕೆ 9 PM ಅಂತ ಹೇಳ್ತೀವಿ. ಬೆಳಗ್ಗೆ 9 ಗಂಟೆ ಅಂತ ಹೇಳಬೇಕಾದ್ರೆ 9 AM ಅಂತ ಹೇಳ್ತೀವಿ. ನೆಕ್ಸ್ಟ್, ಯಾವಾಗ ಹೋಗಬೇಕು. ವೆನ್ ಟು ಗೋ. ವೆನ್ ಟು ಗೋ. ವೆನ್ ಅಂದರೆ ಯಾವಾಗ, ಯಾವಾಗ ಹೋಗಬೇಕು. ವೆನ್ ಟು ಗೋ. ಹೇಗೆ ಹೋಗಬೇಕು ಅಂತ ಕೇಳೋದಕ್ಕೆ ಹೌ ಟು ಗೋ ಅಂತ ಕೇಳ್ತೀವಿ. ಯಾವಾಗ ಹೋಗಬೇಕು ಅಂತ ಕೇಳೋದಕ್ಕೆ ವೆನ್ ಟು ಗೋ. ನಾಳೆಯ ಒಳಗೆ. ಬೈ ಟುಮಾರೋ. ಬೈ ಟುಮಾರೋ. ನೀನು ಯಾವಾಗ ಬರ್ತೀಯ. ವೆನ್ ವಿಲ್ ಯು ಕಮ್. ವೆನ್ ವಿಲ್ ಯು ಕಮ್. ನೀನು ಯಾವಾಗ ಬರ್ತೀಯ. ನಾನು ಸಂಜೆ 6 ಗಂಟೆಗೆ ಬರ್ತೇನೆ. ಐ ವಿಲ್ ಕಮ್ ಬೈ 6 PM. ಐ ವಿಲ್ ಕಮ್ ಬೈ 6 PM. ನೀನು ಯಾವಾಗ ಬರ್ತೀಯಾ. ವೆನ್ ವಿಲ್ ಯು ಕಮ್. ನೀನು ಯಾವಾಗ ಬರ್ತಾ ಇದೆಯಾ ಅಂತ ಕೇಳಬೇಕಾದ್ರೆ ವೆನ್ ಆರ್ ಯು ಕಮಿಂಗ್. ವೆನ್ ಆರ್ ಯು ಕಮಿಂಗ್. ನಾನು 6 ಗಂಟೆಗೆ ಬರ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಬೈ 6 PM. ಐ ಆಮ್ ಕಮಿಂಗ್ ಬೈ 6 PM.